ಗಂಡನ ಮನೆಗೆ ಕಾಲಿಟ್ಟ ಮರುಕ್ಷಣವೇ ಮಗುವಿಗೆ ಜನ್ಮ. ಮೊದಲ ರಾತ್ರಿಗೆ ತಯಾರಿ ನಡೆಸುತ್ತಿದ್ದಾಗಲೇ ಮಗುವಿಗೆ ಜನ್ಮ ನೀಡಿದ ನವ ವಿವಾಹಿತೆ. ಹೊಸ ಮನೆಗೆ ಬಂದ ಅತಿಥಿ ಯಾರು ಗೊತ್ತಾ? ಗಂಡನ ಮನೆಗೆ ಬಂದ ಕೆಲವೇ ಗಂಟೆಗಳಲ್ಲಿ ವಧು ಹೆಣ್ಣು ಮಗುವಿಗೆ ತಾಯಿಯಾಗಿದ್ದು ಹೇಗೆ? ಉತ್ತರ ಪ್ರದೇಶದ ರಾಂಪುರ ಜಿಲ್ಲೆಯ ಕುಮಹರಿಯ ಗ್ರಾಮದಲ್ಲಿ ಘಟನೆ. ಫೌಂಡೇಶನ್ ಹಾಕಾದ ಮೇಲಲ್ವಾ ಬಿಲ್ಡಿಂಗ್ ಕಟ್ಟೋದು? ಬಿಲ್ಡಿಂಗ್ ಕಟ್ಟುವ ಮುನ್ನವೇ ಫೌಂಡೇಶನ್ ಕಟ್ಟುವ ಮುನ್ನವೇ ಬಿಲ್ಡಿಂಗು. ಒಂದು ತರಹದ ವಿಚಿತ್ರ ಅಲ್ವಾ? ಹೊಸ ಮನೆಗೆ ಬಂದ ಅತಿಥಿ ಯಾರು? ಗಂಡನ ಮನೆಗೆ ಬಂದ ಕೆಲವೇ ಗಂಟೆಗಳಲ್ಲಿ ವಧು ಹೆಣ್ಣು ಮಗುವಿಗೆ ತಾಯಿಯಾಗಿದ್ದು ಹೇಗೆ? ಉತ್ತರ ಪ್ರದೇಶದ ರಾಂಪುರ ಜಿಲ್ಲೆಯ ಕುಮಹರಿಯ ಗ್ರಾಮದಲ್ಲಿ ಘಟನೆ. ಕುಮಹರಿಯ ಗ್ರಾಮದ ನಿವಾಸಿ ರಿಜ್ವಾನ್ ಪಕ್ಕದ ಗ್ರಾಮದ ಯುವತಿಯನ್ನ ಮದುವೆಯಾಗಿದ್ದ. ಮದುವೆಯ ಮೆರವಣಿಗೆ ಮುಗಿಸಿ ಮನೆಗೆ ಬರ್ತಾ ಇದ್ದ ಹಾಗೆ ವಧುವಿಗೆ ಹೆರಿಗೆ ನೋವು ಬಂದಿದೆ. ಹೊಟ್ಟೆ ನೋವೆಂದು ಆಸ್ಪತ್ರೆಗೆ ದಾಖಲಿಸಿದಾಗ ಆಕೆ 7 ತಿಂಗಳ ಗರ್ಭಿಣಿ ಎಂದು ಗೊತ್ತಾಗಿದೆ. ಈ ವಿಷಯ ತಿಳಿದು ಗಂಡನ ಕುಟುಂಬಕ್ಕೆ ಶಾಕ್. 7 ತಿಂಗಳಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನವ ವಿವಾಹಿತೆ. 7 ತಿಂಗಳಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಮಗಳು ಗರ್ಭಿಣಿ ಎಂಬ ವಿಷಯ ಮುಚ್ಚಿಟ್ಟು ನಮಗೆ ಮೋಸ ಮಾಡಿದ್ದಾರೆ. ವಧುವಿನ ಪೋಷಕರ ವಿರುದ್ಧ ವರನ ಕಡೆಯವರು ಕಿಡಿ. ಗಂಡನ ಮನೆಗೆ ಕಾಲಿಟ್ಟ ಮರುಕ್ಷಣವೇ ಮಗುವಿಗೆ ಜನ್ಮ. ನೋಡಿ, ಈ ತರಹದ ಪ್ರಕರಣಗಳಲ್ಲಿ ಬೇರೆ ತರಹದ್ದೊಂದು ಕಥೆಗಳಿರುತ್ತವೆ. ಅವರ ಮದುವೆ ಸಾಂಘವಾಗಿ ನಡೆದಿತ್ತು. ಅದರ ಭಾಗವಾಗಿ ಮೆರವಣಿಗೆಯೂ ಕೂಡ ಆಗಿತ್ತು. ಇನ್ನೇನು ಮಗಳನ್ನ ಮನೆಗೆ ಸ್ವಾಗತ ಮಾಡಿ ಅವತ್ತಿನ ದಿನ ಕುಟುಂಬದ ಪ್ರಥಮ ರಾತ್ರಿ, ಆ ದಿನವೇ ಆಕೆಗೆ ಮೆರವಣಿಗೆ ಸಂದರ್ಭದಲ್ಲೇ ಹೆರಿಗೆ ನೋವು ಬಂದಿದೆಯಂತೆ. ಅದಾದ ಮೇಲೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಮಗು ಜನನ ಆಗಿದೆ. ಇನ್ನು ಎಂತಹದ್ದೇ ಗಂಡಸಿಗೂ ಕೂಡ ಈ ತರಹದ್ದೊಂದು ವಿಚಾರವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ತ್ಯಾಗಮಯಿ ವ್ಯಕ್ತಿ ಆದರೂ ಕೂಡ, ಲೋಲ ಮನಸ್ಥಿತಿಯ ಪುರುಷನೇ ಆಗಿದ್ರೂ ಕೂಡ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ವಿಚಾರದಲ್ಲಿ ಕ್ಷಮೆ ಕೊಡೋದಿಲ್ಲ ಪುರುಷ. ಇಲ್ಲೊಂದಷ್ಟು ಸಂಶಯಗಳು ಹುಟ್ಟುತ್ತವೆ, ಇಲ್ಲೊಂದಷ್ಟು ಪ್ರಶ್ನೆಗಳು ಉದ್ಭವಗೊಳ್ಳುತ್ತೆ. ಇನ್ನು ಹುಡುಗನ ಕಡೆಯವರು ಮೀಸೆ ತಿರುಗಿಕೊಂಡು ಬಂದರು. ಈ ತರಹದ್ದೊಂದು ಸತ್ಯವನ್ನು ನಮ್ಮಿಂದ ಯಾಕೆ ನೀವು ಮುಚ್ಚಿಟ್ರಿ? ಹೆಣ್ಣಿಗೆ ಈ ಹಿಂದೆನೆ ಯಾವುದಾದ್ರೂ ಸಂಬಂಧಗಳಿತ್ತ? ಹೆಂಗೆ ಮಗು ಜನನ ಆಯಿತು ಅಂತ ಹೇಳಿ ನಾನಾ ಪ್ರಶ್ನೆಗಳು ಕಾಡ್ತವೆ. ಕುಮಹರಿಯ ಗ್ರಾಮದ ನಿವಾಸಿ ರಿಜ್ವಾನ್ ಪಕ್ಕದ ಗ್ರಾಮದ ಯುವತಿಯನ್ನ ಮದುವೆಯಾಗಿದ್ದ. ಮದುವೆಯ ಮೆರವಣಿಗೆ ಮುಗಿಸಿ ಮನೆಗೆ ಬರ್ತಾ ಇದ್ದ ಹಾಗೆ ವಧುವಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಹೊಟ್ಟೆ ನೋವೆಂದು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಆಕೆಗೆ 7 ತಿಂಗಳು ಗರ್ಭಿಣಿ ಅನ್ನೋದು ಗೊತ್ತಾಗಿದೆ. ಈ ವಿಷಯ ತಿಳಿದು ಗಂಡನ ಕುಟುಂಬಕ್ಕೆ ಶಾಕ್. 7 ತಿಂಗಳಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನವ ವಿವಾಹಿತೆ. ಇನ್ನು ಮಗಳು ಗರ್ಭಿಣಿ ಎಂಬ ವಿಷಯ ಮುಚ್ಚಿಟ್ಟು ನಮಗೆ ಮೋಸ ಮಾಡಿದ್ದಾರೆ ಅನ್ನೋದು ಹುಡುಗರ ಕಡೆಯವರ ಆರೋಪ. ವಧುವಿನ ಪೋಷಕರ ವಿರುದ್ಧ ವರನ ಕಡೆಯವರು ಕಿಡಿಕಾರಿದ್ದಾರೆ. ನಮ್ಮಲ್ಲಾಗಿದ್ದಿದ್ರೆ ಇದು ಬೇರೆನೇ ತಿರುವು ಪಡೆದುಕೊಳ್ತಾ ಇತ್ತು. ಅಲ್ಲಾಗಿದ್ದು ಕೇವಲ ಆರೋಪದಲ್ಲಿ ಮುಕ್ತಾಯ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.